ಸರ್ ಈ ಸಿನಿಮಾದಲ್ಲಿ ಆಕ್ಟ್ ಮಾಡಿ ಎಷ್ಟು ಖುಷಿ ಆಯ್ತು? ನಿಜವಾಗ್ಲೂ ಖುಷಿ ಕೊಟ್ಟಿದೆ. ಮಾತಾಡ್ತಾ ಡಿಫ್ರೆಂಟ್ ಇಲ್ಲಿಗಲಿ ಆಕ್ಟಿವಿಟೀಸ್ ಯಾವುದೇ ನೀವು ಸ್ನೇಹಿತನಿಗೆ ಯಾವ ತರ ಸಿನ್ಸಿಯರ್ ಆಗಿ ಸಪೋರ್ಟ್ ಮಾಡಬೇಕು ಅನ್ನೋ ಕ್ಯಾರೆಕ್ಟರ್ ನಮ್ದು ಅದು ಜಸ್ಟಿಸ್ ಕೊಟ್ಟಿದೆ ಅಂತ ನನಗೆ ಇಷ್ಟ ಆಗಿದೆ. ಜನ ತುಂಬಾ ಇಂಟರ್ವಲ್ ಪಾಯಿಂಟ್ ಅಲ್ಲೂ ಬಹಳ ಇಷ್ಟ ಆಗ್ಬಿಟ್ರು, ತುಂಬಾ ಚೆನ್ನಾಗಿ ಮಾತಾಡಿದ್ರು. ಈಗ ಮುಗಿದ ಮೇಲೆ ಈಗ ಅವ್ರ ಒಪಿನಿಯನ್ ಕೇಳೋಣ ನಾವು ಸಿನಿಮಾ ಕಿರಣ್ ಮೂವಿ ಒಳ್ಳೆ ಆರ್ ತರ ಇಂಟ್ರೆಸ್ಟಿಂಗ್ ಆಗಿದೆ. ನಮ್ಮ ಆದಿತ್ಯ ಅವರದ್ದು ತುಂಬಾ ಚೆನ್ನಾಗಿ ಆಕ್ಟ್ ಮಾಡಿದ್ದಾರೆ, ರಾಜ್ ಸಿಂಗ್ ಮಗ ಅವರು. ಮತ್ತೆ ಈ ಸಿನಿಮಾದಲ್ಲಿ ವಿಶೇಷ ಏನಂದ್ರೆ ತುಂಬಾ ಸೀನಿಯರ್ ಆರ್ಟಿಸ್ಟ್ಗಳು, ದೇವರಾಜ್ ಇರ್ಬೋದು, ಆಮೇಲೆ ಮತ್ತೆ ತುಂಬಾ ಜನ ಸೀನಿಯರ್ ಆರ್ಟಿಸ್ಟ್ಗಳು ಇದ್ದಾರೆ, ಅವರೆಲ್ಲ ತುಂಬಾ ಚೆನ್ನಾಗಿ ಆಕ್ಟ್ ಮಾಡಿದ್ದಾರೆ. ನೋಡ್ತಾ ಇರೋ ಕ್ಯೂರಿಯಾಸಿಟಿ ಇದೆ, ಮುಂದೆ ಏನಾಗುತ್ತೆ ಅನ್ನೋದು ಒಂಥರ ನೋಡೋಕೆ ತುಂಬಾ ಇಂಟ್ರೆಸ್ಟ್ ಆಗಿದೆ. ಟೆರರ್ ಮೂವಿ ತುಂಬಾ ಚೆನ್ನಾಗಿದೆ, ಎಲ್ಲರೂ ನೋಡ್ಬೋದು ಕುಟುಂಬ ಸಮೇತರಾಗಿ. ಅದೇ ಬೋರ್ ಆಗಲ್ಲ. ಅಂತ ಡೈಲಾಗ್ ಅಂತೂ ಅತ್ಯದ್ಭುತ, ಫೈಟ್ ಅಂತೂ ಸೂಪರ್ ಆಗಿದೆ. ಆದಿತ್ಯ ಅವರ ಈ ತರ ಡೈಲಾಗ್ ನ ಯಾವ ಸಿನಿಮಾ ಮಾಡಿಲ್ಲ, ಇದೇ ಫಸ್ಟ್ ಅನ್ಕೊಳ್ತೀವಿ. ತುಂಬಾ ಚೆನ್ನಾಗಿದೆ ಡೈಲಾಗ್ ಅಂತೂ, ಸೂಪರ್ ಅಲ್ಟಿಮೇಟ್, ತುಂಬಾ ಚೆನ್ನಾಗಿದೆ ಮೇಡಮ್. ಸರ್ ಏನ್ ಇಷ್ಟ ಆಯ್ತು ಸಿನಿಮಾದಲ್ಲಿ? ರಂಜನ್ ಶಿವರಾಮೇಗೌಡರು ಫಸ್ಟ್ ಡೈರೆಕ್ಷನ್ ತುಂಬಾ ಚೆನ್ನಾಗಿದೆ. ಅದೇನ ದೇವ್ರ ರೂಪದಲ್ಲಿ ಬಂದೆ ಲಾಸ್ಟ್ ಡೈಲಾಗ್ ತುಂಬಾ ಚೆನ್ನಾಗಿದೆ. ಒಬ್ಬೊಬ್ರು ಕಲಾವಿದರಲ್ಲಿ ದೇವ್ರ ರೂಪದಲ್ಲಿ ಎಲ್ಲರೂ ಒಳ್ಳೇದ್ ಮಾಡುತ್ತೆ. ಆ ತರ ಸಿನಿಮಾ ಇದು. ರಸಾಯನ ಅಂದ್ರೆ ಕಲಾವಿದ್ರು ಗಂಡೆ ಈ ಸಿನಿಮಾದಲ್ಲಿ ಇದೆ. ದಯವಿಟ್ಟು ಯಾರು ಸಿನಿಮಾ ಮಿಸ್ ಮಾಡ್ಕೊಳ್ಬೇಡಿ. ಶ್ರೀನಗರ ಕಿಟಿ ಸಾರ್ ಇರ್ಬೋದು, ಆದಿತ್ಯ ಸಾರ್ ಇರ್ಬೋದು, ಮತ್ತೆ ಶರತ್ ಲೋಹಿತಾಸ್ ಸರ್ ಇರ್ಬೋದು, ದೇವರಾಜ್ ಸರ್ ಇರ್ಬೋದು, ಎಲ್ಲಾರು ಆಕ್ಟಿಂಗ್ ಅಂತೂ ತುಂಬಾ ಚೆನ್ನಾಗಿದೆ. ಸಿನಿಮಾ ತುಂಬಾ ಚೆನ್ನಾಗಿದೆ. ಡೈರೆಕ್ಟ್ರು ಫಸ್ಟ್ ಡೈರೆಕ್ಷನ್ ಮಾಡಿದಾರಲ್ಲ, ತುಂಬಾ ಚೆನ್ನಾಗಿದೆ. ವೆರಿ ಗುಡ್, ತುಂಬಾ ಚೆನ್ನಾಗಿದೆ. ಸಿನಿಮಾ ನೋಡಿ ಅಂತ ಕೇಳ್ತೀನಿ. ಆಲ್ ದ ಬೆಸ್ಟ್ ಸಿನಿಮಾ ಟೀಮ್ ಎಲ್ಲ ಒಳ್ಳೆದಾಗಿ. ಥ್ಯಾಂಕ್ ಯು. ಟೆರರ್ ಸೂಪರ್ ಆಗಿದೆ. ಆದಿತ್ಯ ಸಾರು ತುಂಬಾ ಸಿನಿಮಾಗಳ ನಂತರ ಒಳ್ಳೆ ಏನಂತಾರೆ ಟ್ರೆಂಡ್ ಅಲ್ಲಿ ಬರ್ತಾ ಇದಾರೆ. ಈ ಸಿನಿಮಾ ತುಂಬಾ ಚೆನ್ನಾಗಿದೆ. ಮೊದಲೇ ಮಾಡಿರೋ ಸಿನಿಮಾಗಳಿಗಿಂತೆಲ್ಲ ಇದು ಎಕ್ಸಲೆಂಟ್ ಆಗಿದೆ. ದಯವಿಟ್ಟು ಸಿನಿಮಾ ನೋಡಿ ಎಲ್ಲರೂ, ಕನ್ನಡ ಪ್ರೇಕ್ಷಕರು ಅಂತ ಕೇಳ್ಕೊತೀನಿ. ಥ್ಯಾಂಕ್ ಯು. ಸೂಪರ್ ಮೇಡಮ್, ನಮ್ಮ ಆದಿತ್ಯ ಸಾರು ಸೂಪರ್ ಆಗಿ ಮಾಡಿದ್ದಾರೆ. ಎಲ್ಲ ನಮ್ಮ ಕನ್ನಡ ಆಕ್ಟರ್ ಎಲ್ಲ ಹಳೆ ಆಕ್ಟರ್ ಎಲ್ಲ ಚಂದಾಗಿ ಮಾಡಿದ್ದಾರೆ. ಸೂಪರ್ ಸೂಪರ್ ಸೂಪರ್. ಸುಮಾರು ವರ್ಷಗಳ ನಂತರ ಆದಿತ್ಯ ಅವರು ಟೆರರ್ ಅನ್ನೋ ಸಿನಿಮಾ ಮಾಡಿದ್ರೆ ಸಿನಿಮಾ ಟೆಂಪರ್ ಆಗಿದೆ. ಸಿನಿಮಾದಲ್ಲಿ ಫ್ಯಾಮಿಲಿ ಎಮೋಷನ್ಸ್, ಫ್ರೆಂಡ್ಸ್ ಎಮೋಷನ್ಸ್, ಮತ್ತೆ ದುಡ್ಡು, ಮತ್ತೆ ದೇವ್ರು, ಇದ್ರ ಬಗ್ಗೆ ಎಲ್ಲ ತಿಳಿಸ್ಕೊಟ್ಟಿದ್ರೆ ಸಖತ್ತಾಗಿದೆ. ಹಳೆ ಕಲಾವಿದರಾದ ಏನು ಶಶಿಕುಮಾರ್ ಆಗಿರ್ಬೋದು, ದೇವರಾಜ್ ಆಗಿರ್ಬೋದು, ಮತ್ತೆ ಇದು ಪ್ರಭಾಕರ್ ಆಗಿರ್ಬೋದು, ಅಂದ್ರೆ ಪ್ರಭಾಕರ್ ಅಂತ ಕೋಟೆ ಪ್ರಭಾಕರ್. ಸೊ ಎಲ್ಲ ಹಳಬ್ರನ್ನ ಕೂಡ ಸಿನಿಮಾ ಮಾಡಿದ್ರೆ ಇದಂತೂ ಸೂಪರ್ ಆಗಿದೆ. ಸಿನಿಮಾದಲ್ಲಿ ಒಂದು ಏನು ಬಡವನಾಗಿ ಹುಟ್ಟಿರ್ತಾನೆ, ಬಡವನಾಗೆ ಇರ್ಬೇಕು, ಶ್ರೀಮಂತ ಆಗ್ಬಾರ್ದು ಒಂದು ಥಾಟ್ ಇಟ್ಕೊಂಡು ಸಿನಿಮಾ ಎತ್ಕೊಂಡು ಹೋಗ್ತಾರೆ. ಸೊ ಶ್ರೀಮಂತ ಆಗ್ತಾನೆ, ಜೊತೆಗೆ ಸೋಷಿಯಲ್ ಸರ್ವಿಸ್ ಮಾಡ್ತಾನೆ. ಸಖತ್ತಾಗಿದೆ. ಎಲ್ಲ ಬಂದು ನೋಡೋಂಥ ಸಿನಿಮಾ. ಯಾಕಂತ ಕೇಳಿದ್ರೆ ಹೋದ್ ವಾರನ ಯಾವ್ದೋ ಒಂದು ಸ್ಟಾರ್ ಸಿನಿಮಾ ಇಲ್ಲ, ಈ ನೆಕ್ಸ್ಟ್ ವಾರನ ಯಾವ್ದು ಸ್ಟಾರ್ ಸಿನಿಮಾ ಇಲ್ಲ. ಜೈ ಆದಿತ್ಯ ವಾಸ್. ತುಂಬಾ ಚೆನ್ನಾಗಿದೆ, ಪಿಕ್ಚರ್ ತುಂಬಾ ಚೆನ್ನಾಗಿದೆ, ಸೂಪರ್. ಮೂವಿ ತುಂಬಾ ಚೆನ್ನಾಗಿದೆ. ಎಲ್ಲ ಓಲ್ಡ್ ಹಳೆ ಆಕ್ಟರ್ಸ್ ಎಲ್ಲ ಮಾಡಿ ಬಂದು, ಮತ್ತೆ ಫೋಟೋಗ್ರಫಿ ಚೆನ್ನಾಗಿದೆ. ಓವರ್ ಆಲ್ ಮೂವಿ ಚೆನ್ನಾಗಿದೆ. ಮತ್ತೆ ನೋಡ್ಬೇಕು. ಚೆನ್ನಾಗಿದೆ ಸರ್ ಮೇಡಮ್, ಚೆನ್ನಾಗಿದೆ. ಮೂವಿ ತುಂಬಾ ಚೆನ್ನಾಗಿದೆ, ಎಲ್ಲರೂ ನೋಡಿ. ಮೇಡಮ್ ತುಂಬಾ ಚೆನ್ನಾಗಿದೆ. ಈ ಕಾಲಘಟ್ಟಕ್ಕೆ ನೋಡುವಂತ ಫಿಲಂ. ಡೈರೆಕ್ಟ್ರು ಬ್ರಿಲಿಯನ್ಸ್ ಮಾಡಿದ್ದಾರೆ. ಒಂದೊಂದು ರಿವೀಲ್ ಮಾಡ್ಕೊಂಡು ಹೋಗ್ತಾರೆ, ಕೊನೆಯ ಸ್ಟ್ರೀಟ್ ಲೈನ್ ಕೊಡ್ತಾರೆ. ಸಮಾಜಕ್ಕೆ ಏನೇನು ಕೊಡುಗೆ ಕೊಟ್ಟಿದ್ದಾರೆ ಅದನ್ನು ತುಂಬಾ ಟೈಟ್ ಕಾಡಲ್ಲಿ ಸಮಾಜಕ್ಕೆ ಏನ್ ಕೊಟ್ಟಿದ್ದಾರೆ ಅದೆಲ್ಲರೂ ತೋರಿಸಿದ್ದಾರೆ. ಡೈರೆಕ್ಟ್ರು ಬ್ರಿಲಿಯನ್ಸ್ ಎತ್ಕಾಣಿಸ್ತಾ ಇದೆ. ಸಿಲ್ಕ್ ಮಂಜು ಅವರು ಪ್ರೊಡಕ್ಷನ್ ಮಾಡಿದ್ರು, ಈಗ ಈ ಪ್ರೊಡಕ್ಷನ್ ಮಾಡಿದ್ದಾರೆ. ತುಂಬಾ ಅಲ್ಟಿಮೇಟ್ ಆಗಿದೆ. ಎಲ್ಲರೂ ನೋಡುವಂತ ಫಿಲಂ. ಯಾರು ಅಗ್ರೆಸಿವ್ ಆಗಿ ಮಾತಾಡುವಂತದ್ದು ಏನಿಲ್ಲ. ರಿವ್ಯೂ ನೋಡ್ಕೊಂಡು ಬರೋರ್ಗೆ ನಾನು ಹೇಳೋದು ಒಂದೇ ವಿಚಾರ, ರಿವ್ಯೂ ಮಾಡಕ್ ಹೋಗ್ಬೇಡಿ, ಬನ್ನಿ ಇಲ್ಲಿ ನೋಡ್ಕೊಂಡು ಫಸ್ಟ್ ಮೂವಿ ನೋಡಿ, ಆಮೇಲೆ ನೀವೇ ಹೇಳ್ತೀರಾ. ಓಕೆ, ಆಲ್ ದ ಬೆಸ್ಟ್. ಸಿನಿಮಾ ತುಂಬಾ ಚೆನ್ನಾಗಿದೆ. ವೆರಿ ನೈಸ್ ಮೂವಿ. ಅಂಡ್ ಇನ್ ದ ಎಂಡ್ ಒಳ್ಳೆ ಮೆಸೇಜ್ ಕೊಟ್ಟಿದ್ದಾರೆ. ಅಂಡ್ ನಮ್ ಫಾರ್ಮ್ ಹೌಸ್ ಅಲ್ಲಿ ಶೂಟಿಂಗ್ ನಡೆದಿದೆ. ಸೊ ದ ಫೋಟೋಗ್ರಫಿ ಇಸ್ ಎಕ್ಸಲೆಂಟ್, ಆಕ್ಟಿಂಗ್ ಇಸ್ ವೆರಿ ಗುಡ್. ಸೊ ವಿ ಆಲ್ ಲೈಕ್ ದ ಮೂವಿ ಅಲಾಂಗ್. ಥ್ಯಾಂಕ್ ಯು ಸೋ ಮಚ್. ನಿಮ್ಮ ಅಭಿಪ್ರಾಯ? ವಾಯ್ಸ್ ತುಂಬಾ
ತುಂಬಾ ಚೆನ್ನಾಗಿದೆ. ನೋವಾಗಿದೆ ಅವ್ರಿಗೆ, ತುಂಬಾ ಚೆನ್ನಾಗಿದೆ, ಎಮೋಷನ್ಸ್ ಇದೆ, ಅರ್ಥ ಇದೆ, ಏನ್ ಒಳ್ಳೊಳ್ಳೆ ಕೆಲಸ ಹೇಗ್ ಮಾಡಬಹುದು, ಮೂಢನಂಬಿಕೆಗಳಿಗೆ ಹಿಂದೆ ಹೋಗ್ಬೇಕು ಅನ್ನೋದು ಏನಿಲ್ಲ, ಅದ್ರ ಜೊತೆಗೆ ಒಳ್ಳೆ ಕೆಲಸಗಳನ್ನ ಹೇಗ್ ಮಾಡಬಹುದು ಅನ್ನೋದು ಒಂದು ಅರ್ಥ ಕೊಡ್ತಾರೆ. ಆದಿತ್ಯ ಅವ್ರದ್ದು, ಶ್ರೀನಗರ ಕಿಟ್ಟಿ ಅವ್ರದ್ದು ತುಂಬಾ ಚೆನ್ನಾಗಿದೆ ಆಕ್ಟಿಂಗ್. ಮತ್ತೆ ಎಲ್ಲಾರು ಒಳ್ಳೊಳ್ಳೆ, ನಮಗ್ ಖುಷಿ ಆಗಿದ್ದು ಶಶಿಕುಮಾರ್ ಇರ್ಬೋದು, ದೇವರಾಜ್ ಇರ್ಬೋದು, ಇವರೆಲ್ಲರನ್ನು ನಾವು ನೋಡಿದಂತವ್ರು. ಎಲ್ಲ ಲೇಡೀಸ್ ಟೀಮ್ ಬಂದಿದ್ದೀವಿ. ಇಟ್ಸ್ ಅ ವೆರಿ ಗುಡ್. ಎಲ್ಲರೂ ಬಂದು ನೋಡ್ಬೋದು. ಥ್ಯಾಂಕ್ ಯು. ಒನ್ ಮೆಸೇಜ್, ಗುಡ್ ಮೆಸೇಜ್. ಥ್ಯಾಂಕ್ ಯು. ಚೆನ್ನಾಗಿತ್ತು ಮೂವಿ. I like the way it changed his perception and everything. Like where he didn't believe God and he started believing God all of a sudden, and he wanted to spread the positivity everywhere around. ಯಾರ ಪಾತ್ರ ಇಷ್ಟ ಆಯ್ತು? Vijay is obviously. ಆದಿತ್ಯ ಸರ್ದು, ಅಫ್ಕೋರ್ಸ್ ಕಿಟ್ಟಿ ಸರ್ ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ವಿಲನ್ ತರ ಆದ್ರೂ ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಆದಿತ್ಯ ಸರ್ ಮೂವಿ ಹೆಸರು ಟೆರರ್ ತಕ್ಕಂಗೆ ಟೆರರ್ ಆಗೇ ಇದೆ. ಎಲ್ಲರೂ ಖಂಡಿತ ಬಂದು ನೋಡ್ಬೇಕು, ನಮ್ಮ ಕನ್ನಡನ ಪ್ರೋತ್ಸಾಹ ಮಾಡಿ. ಥ್ಯಾಂಕ್ ಯು ಸೊ ಮಚ್. ಫಿಲಮ್ ಟೆರರ್ ಫಿಲಮ್ ಈಗಷ್ಟೇ ನೋಡ್ಕೊಂಡು ಆಚೆ ಬಂದಿದ್ದೀವಿ. ಫಿಲಮ್ ಅಂತೂ ತುಂಬ ಚೆನ್ನಾಗಿದೆ. ನಾನು ಎಕ್ಸ್ಪೆಕ್ಟೇ ಮಾಡಿರಲಿಲ್ಲ. ಏನೋ ಸುಮ್ಮನೆ ಗಾಳಿಲಿ ಹೋಗ್ತಿರ್ಬೇಕಾದ್ರೆ ಏನೋ ಹೊಸ ಮೂವಿ ಅಂತ ಹೇಳ್ಬಿಟ್ಟು ನನ್ನ ಒಳಗಡೆ ಬಂದೆ. ಆದರೆ ಇಷ್ಟೊಂದು ಚೆನ್ನಾಗಿದೆ ನಾನು ಅಂದ್ಕೊಂಡಿರಲಿಲ್ಲ. ತುಂಬ ಚೆನ್ನಾಗಿದೆ ಸರ್. ಫಸ್ಟಿಂದ ಲಾಸ್ಟ್ವರೆಗೂ ನಿಮ್ಮನ್ನು ಈ ಫಿಲಮಲ್ಲಿ ಚೇರ್ ಮೇಲೆ ನೀವು ಹಿಡಿದುಕೊಳ್ಳುತ್ತೆ. ಏನಕ್ಕೆ ಅಂದರೆ ಅಷ್ಟು ಟ್ವಿಸ್ಟ್ ಇದೆ ಫಿಲಮಲ್ಲಿ, ಅಷ್ಟು ಟ್ವಿಸ್ಟ್ ಇದೆ. ಮತ್ತು ಡೈರೆಕ್ಷನು ಅಷ್ಟೇ ಒಳ್ಳೆ ಡೈರೆಕ್ಷನ್ ಮಾಡಿದ್ದಾರೆ. ಯಾರು ರಂಜನ್ ಅಂತ ಹೇಳ್ಬಿಟ್ಟು ಹೊಸ ಡೈರೆಕ್ಟ್ರು, ತುಂಬ ಚೆನ್ನಾಗಿ ಮಾಡಿದ್ದಾರೆ. ಮತ್ತು ಶ್ರೀನಗರ ಕಿಟ್ಟಿ ಆ್ಯಕ್ಟಿಂಗು, ಆದಿತ್ಯ ಆ್ಯಕ್ಟಿಂಗ್ ಅಂತೂ ಅಲ್ಟಿ ಆಗಿದೆ. ದಯವಿಟ್ಟು ಎಲ್ಲರೂ ಬನ್ನಿ, ಫಿಲಮ್ ನೋಡಿ. ನಿಜ ತಿಂಕೇಳಿ ಎಲ್ಲರಿಗೂ ಈ ಫಿಲಮ್ ಇಷ್ಟ ಆಗೇ ಆಗುತ್ತೆ, ಆಯಿತಾ. ನಿಮ್ಮನ್ನು ಟ್ವಿಸ್ಟ್ಸ್ ಅಂತೂ ನಿಮಗೆ ತುಂಬ ತಲೆ ಕೆಡಿಸ್ಬಿಟ್ಟು ಚೆನ್ನಾಗಿ ಇಷ್ಟ ಆಗುತ್ತೆ ನಿಮ್ಗೆ ಎಲ್ಲರಿಗೂ, ಅದಂತೂ ಗ್ಯಾರಂಟಿ. ಸರ್ ಇದಕ್ಕೆ ಒಂದು ಕಲಶ ಆ್ಯಕ್ಟರ್ಸ್ ಎಲ್ಲ ಆ್ಯಕ್ಚುಲಿ ಹೇಳಬೇಕು ಅಂತಂದರೆ ಅವರಿಂದನೇ ಈ ಫಿಲಮು ಒಂದು ಹಂತಕ್ಕೆ ಇನ್ನೂ ಎಕ್ಸ್ಟ್ರಾರ್ಡಿನರಿಗೆ ಹೋಗಿದೆ. ಯಾಕಂದರೆ ಆ್ಯಕ್ಟಿಂಗಲ್ಲಂತೂ ಯಾರ್ದು ಕಾಂಪ್ರಮೈಸ್ ಇಲ್ಲ ಸರ್. ಇಲ್ಲಿ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಅವರೆಲ್ಲ ಇದ್ದಿದ್ದಕ್ಕೋಸ್ಕರನೇ ಮೇ ಬಿ ಈ ಫಿಲಮ್ ಇಷ್ಟೊಂದು ಚೆನ್ನಾಗಿ ಬಂತು ಅನಿಸುತ್ತೆ, ಆಯಿತಾ. ಬೇರೆ ಯಾರೋ ಆ್ಯಕ್ಟರ್ಗಳಾಗಿದ್ದರೆ ಇಷ್ಟೊಂದು ಚೆನ್ನಾಗಿ ಬರ್ತಿರಲಿಲ್ಲ. ಅವ್ರ ಆ್ಯಕ್ಟಿಂಗೇ ಇದರಲ್ಲೆಲ್ಲ ಹೈಲೈಟ್ ಸರ್. ಇದರಲ್ಲಿ ತುಂಬ ಚೆನ್ನಾಗಿದೆ. ಖಂಡಿತ ಇದು ಕಮ್ಬ್ಯಾಕ್ ಆಗಲೇಬೇಕು ಸರ್, ಕಮ್ಬ್ಯಾಕ್ ಆಗಲೇಬೇಕು. ಯಾಕಂದರೆ ಈ ರೋಲ್ ಇದೆಯಲ್ಲ, ಇದು ಅವ್ರಿಗೆ ಸೂಟಬಲ್ ರೋಲ್ ಇದೆ ಆ್ಯಕ್ಚುಲಿ, ಆಯಿತಾ. ಅವ್ರಿಗೆ ಅಂತಲೇ ಮಾಡಿರುವಂಥ ರೋಲ್ ಆಗಿದೆ ಇದು. ಇದು ಬಿಟ್ಟು ಆದಿತ್ಯ ಅವ್ರು ಬಿಟ್ಟು ಬೇರೆ ಯಾರೇ ಇಂಥ ಹೀರೋ ಇದ್ರು ಕೂಡ ಈ ರೀತಿ ಲೆವೆಲಲ್ಲಿ ರೀಚ್ ಆಗುತ್ತೆ ಇಲ್ಲ ಗೊತ್ತಿಲ್ಲ. ಅವರಂತೂ ತುಂಬ ಅವರ ಎಫರ್ಟ್ಸು ಈ ಮೂವಿಯಲ್ಲಿ ತುಂಬ ಇದು ಕಾಣಿಸುತ್ತೆ ಸರ್. ಥ್ಯಾಂಕ್ ಯು. ಬೋರ್ ಆಗಬಾರ್ದು ಆ್ಯಕ್ಚುಲಿ ಕೂತ್ಕೊಂಡು 2 ಅವರ್ 3 ಅವರ್ ನಾವು ಏನು ಕೂತ್ಕೋತೀವಿ, ಬೋರ್ ಆಗಬಾರ್ದು, ಎಲ್ಲೂ ಬೋರಿಂಗ್ ಇಲ್ಲ. ಆಮೇಲೆ ಎಲ್ಲ ಆ್ಯಕ್ಟರ್ಸು ತುಂಬ ದಿನ ಆಗಿತ್ತು ಒಟ್ಟಿಗೆ ನೋಡಿ. ಏನು ದೇವರಾಜ್ ಸರ್ನ ಎಲ್ಲ ಕೆಲವರು ಹಿರಿಯ ಕಲಾವಿದರನ್ನ ನೋಡಿ ಒಟ್ಟಿಗೆ ನೋಡಿ ತುಂಬ ದಿನ ಆಗಿತ್ತು. ಈ ಮೂವಿಲಿ ಆಲ್ಮೋಸ್ಟ್ ಎಲ್ಲರೂ ಒಟ್ಟಿಗೆ ನೋಡ್ಬೋದು. ಆಮೇಲೆ ಹೀರೋ ಅಂತ ಬಂದಾಗ ಹೀರೋ ಥರನೇ ಅನ್ಸಲ್ಲ. ಆದಿತ್ಯ ಸರ್ ಫುಲ್ ನ್ಯಾಚುರಲ್ ಆಗಿ ಆ್ಯಕ್ಟಿಂಗ್ ಮಾಡಿದ್ದಾರೆ. ಆಮೇಲೆ ಇವರು ಕಿಟ್ಟಿ ಸರು ಅಷ್ಟೇ ನ್ಯಾಚುರಲ್ ಆಗಿ ಆ್ಯಕ್ಟಿಂಗ್ ಮಾಡಿದ್ದಾರೆ. ಆಮೇಲೆ ಆ್ಯಕ್ಷನ್ಸ್ ಅಂತೂ ಅಲ್ಟಿಮೇಟ್. ಸಾಂಗ್ಸ್ ಬೊಂಬೆ ಸಾಂಗ್ ಅಂತೂ ನಂಗೆ ತುಂಬ ಇಷ್ಟ ಆಯಿತು. ಅದು ಆಲ್ರೆಡಿ ಎಲ್ಲ ಕಡೆ ಕೇಳ್ಪಟ್ಟಿದ್ದೆ, ಇವತ್ತು ಲೈವ್ ಆಗಿ ನೋಡಿದೆ. ಬೊಂಬೆ ಸಾಂಗು ತುಂಬ ಚೆನ್ನಾಗಿದೆ. ಎಲ್ಲರೂ ಬಂದು ನೋಡೋವಂಥ ಮೂವಿ, ಫ್ಯಾಮಿಲಿ ಮೂವಿ, ತುಂಬ ಚೆನ್ನಾಗಿದೆ. ಆಮೇಲೆ ಕೆಲವು ಮೆಸೇಜು ಇದೆ. ಆ ಮೆಸೇಜ್ನ ಇನ್ನೂ ಇವಾಗ ಸ್ಟಾರ್ಟಿಂಗಲ್ಲಿ ದುರ್ಬಳಕೆ ಮಾಡ್ತಿದ್ದಾರೆ ದುಡ್ಡನ್ನ, ಅದು ಇದು ಅನ್ನೋದಕ್ಕೆ. ಅಟ್ ಲಾಸ್ಟಲ್ಲಿ ಅವ್ರು ಅದೇನಿಗೆ ಬಳಸ್ತಿದ್ದಾರೆ, ಕೆಲವೊಂದು ಎಮೋಷನ್ಸ್ ಮೆಸೇಜ್ ಆಗಿರ್ಬೋದು, ಎಲ್ಲ ತುಂಬ ಚೆನ್ನಾಗಿದೆ. ಎಲ್ಲ ನಾನು ಇಲ್ಲೇ ಹೇಳ್ಬಿಟ್ರೆ ಜನ ಬಂದು ನೋಡಬೇಕು, ನೋಡಿ ತುಂಬ ಚೆನ್ನಾಗಿದೆ. ಥ್ಯಾಂಕ್ ಯು ಸೊ ಮಚ್. ಚೆನ್ನಾಗಿದೆ ಮೂವಿ. ನಮಗೆ ಸ್ಟಾರ್ಟಿಂಗ್ ಅನ್ಸ್ಬೋದು ಯಾಕೆ ಈ ಥರ ಕಳ್ತನ ಮಾಡ್ತಿದ್ದಾರೆ ಅಥವಾ ಪಾಲಿಟಿಕ್ಸಲ್ಲಿದ್ದಾರೆ ಅಂತ. ಬಟ್ ಲೇಟರ್ ನಾವು ಸೆಕೆಂಡ್ ಹಾಫ್ ನೋಡಿದ್ರೇ ಗೊತ್ತಾಗೋದು ಆ್ಯಕ್ಚುಲಾಗಿ ಏನು ನಡೀತಿದೆ ಅಂತ. ತುಂಬ ಚೆನ್ನಾಗಿದೆ. ಅಂದರೆ ಅವ್ರು ಹೇಳ್ದಂಗೆ ಹಳೆ ಕಾಲದ, ಅಂದರೆ ಪ್ರೀವಿಯಸ್ ಎಲ್ಲರೂ ಯಾರ್ಯಾರು ಮಾಡ್ತಿದ್ರು ಅವ್ರನ್ನ ಒಂದೇ ಸ್ಟೇಜಲ್ಲಿ ನೋಡೋಕ್ಕೆ ತುಂಬ ಖುಷಿ ಆಗುತ್ತೆ. ತುಂಬ ಚೆನ್ನಾಗಿದೆ ಮೂವಿ. ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ಪ್ಲಸ್ ಮ್ಯೂಸಿಕ್ ಡೈರೆಕ್ಟರ್ ತುಂಬ ಚೆನ್ನಾಗಿ ವರ್ಕ್ ಮಾಡಿದ್ದಾರೆ. ಓವರ್ ಆಲ್ ಮೂವಿ ತುಂಬ ಚೆನ್ನಾಗಿತ್ತು. ಎಲ್ಲರೂ ಥಿಯೇಟರ್ಗೆ ಬಂದು ವಾಚ್ ಮಾಡಿ. ಥ್ಯಾಂಕ್ ಯು. ಇಂಟ್ರೆಸ್ಟಿಂಗ್ ಮತ್ತು ಇನ್ಫಾರ್ಮೇಟಿವ್ ವಿಡಿಯೋಗಳನ್ನು ಮಿಸ್ ಮಾಡ್ಕೋಬೇಡಿ. ಈಗಲೇ ಸಬ್ಸ್ಕ್ರೈಬ್ ಮಾಡಿ.